Hello students, welcome back to my class. In today's class we are going to teach you spoken English class 14 presented by ಕವಿರಾಜ್ ಜಿರಿಗೆ. ಇವತ್ತಿನ ಒಂದು ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಸ್ಪೋಕನ್ ಇಂಗ್ಲಿಷ್ ಅನ್ನು ಕಲಿಯೋಣ. ಸೊ ಈಗಾಗಲೇ ಹಿಂದಿನ ವಿಡಿಯೋಲಿ ನಾವು ಸ್ಪೋಕನ್ ಇಂಗ್ಲಿಷ್ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳನ್ನ ನೋಡಬೇಕಂದ್ರೆ ಅದರ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು. ಸೊ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ 14 ಸ್ಟಾರ್ಟ್ ಮಾಡೋಣ. ಯಾವಾಗಲೂ ಎಡಬದಿಯಲ್ಲಿ ಹೋಗಿ ಅಂತ ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಸಲಹೆ ಕೊಡ್ತಿರ್ತಾರೆ ಅಲ್ವಾ, ನೀವು ಟ್ರಾಫಿಕಲ್ಲಿ ಹೋಗ್ತಾ ಇರ್ತೀರಿ. ಸೊ ಅವಾಗ ಹೇಳ್ತಾರೆ ಯಾವಾಗಲೂ ಎಡಬದಿಯಲ್ಲಿ ಹೋಗಿ ಅಂತ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಹೆಂಗೆ ಹೇಳಬೇಕಂದ್ರೆ ಕೀಪ್ ಟು ದಿ ಲೆಫ್ಟ್, ಪ್ಲೀಸ್ ಕೀಪ್ ಟು ದಿ ಲೆಫ್ಟ್ ಅಂತ ಅನ್ಬೋದು, ಅಥವಾ ಡೈರೆಕ್ಟಾಗಿ ಕೀಪ್ ಟು ದಿ ಲೆಫ್ಟ್ ಅಂತ ಅನ್ಬೋದು. ಕೀಪ್ ಟು ದಿ ಲೆಫ್ಟ್ ಅಂದ್ರೆ ಏನು, ಎಡಬದಿಯಲ್ಲಿ ಹೋಗಿ ಅಂತ ಅರ್ಥ ಕೊಡುತ್ತೆ. ಸೊ ನೆಕ್ಸ್ಟ್ ನೋಡ್ತೀವಿ ಸೆಕೆಂಡ್ ಎಕ್ಸಾಂಪಲ್, ನೆಟ್ಟಿಗೆ ನಿಲ್ಲಿ ಬಾಗಬೇಡಿ ಅಂತ. ಅಂದರೆ ನೀವು ಯೋಗ ಅಥವಾ ಎಕ್ಸಸೈಸ್ ಮಾಡೋ ಟೈಮಲ್ಲಿ ನಿಮಗೆ ಫಿಸಿಕಲ್ ಟೀಚರ್ ಹೇಳ್ತಿರ್ತಾರೆ ನೆಟ್ಟಿಗೆ ನಿಲ್ಲಿ ಬಾಗಬೇಡಿ ಅಂತ ಹೇಳ್ತಿರ್ತಾರಲ್ವಾ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಹೆಂಗೆ ಹೇಳ್ಬೇಕಂದ್ರೆ ಸ್ಟ್ಯಾಂಡ್ ಅಪ್ರೈಟ್, ಡೋಂಟ್ ಬೆಂಡ್ ಅಂತ ಹೇಳಬೇಕು. ನೆಕ್ಸ್ಟ್ ದಯವಿಟ್ಟು ಹಣವನ್ನು ಎಣಿಸಿ, ಮೂರನೇ ಎಕ್ಸಾಂಪಲ್. ಸೊ ನಿಮ್ಗೆ ಯಾರಾದ್ರೂ ದುಡ್ಡು ಕೊಡ್ಲಿಕ್ಕೆ ಬರ್ತಾರೆ, ನೀವು ಅವರನ್ನು ದುಡ್ಡು ಕೊಟ್ಟಿರ್ತಾರೆ, ವಾಪಸ್ ಅವ್ರನ್ನ ಕೊಡ್ತಾರೆ, ಕೊಡೋ ಟೈಮ್ ಹೇಳ್ತಾರೆ ನೋಡಿ ಒಂದ್ಸಲ ಎಣಿಸ್ಕೊಳ್ಳಿ ಅಂತ ಹೇಳ್ತಾರಲ್ವ. ಸೊ ದಯವಿಟ್ಟು ಹಣವನ್ನು ಎಣಿಸಿ ಅಂದಾಗ ನಾವು ಯಾವ ಥರ ಹೇಳಬೇಕು, ಪ್ಲೀಸ್ ಕೌಂಟ್ ದ ಮನಿ ಅಂತ ಹೇಳಬೇಕು. ಪ್ಲೀಸ್ ಕೌಂಟ್ ದಿ ಮನಿ. ನಾಲ್ಕನೇ ಎಕ್ಸಾಂಪಲ್, ನಾವು ಸಕಾಲದಲ್ಲಿ ಮುಟ್ಟುತ್ತೇವೆ. ಸಕಾಲದಲ್ಲಿ ಅಂದರೆ ಟೈಮಿನ ಒಳಗೆ ನಾನು ಬರ್ತೀನಿ ಅಂತ ಹೇಳ್ತಾರೆ. ನಿಮ್ಗೆ ಯಾರಾದ್ರು ಹೇಳ್ತಾರೆ ನೋಡಿ ನೀವು ಟೈಮಿಗೆ ಬರಬೇಕು, ನೀವು ಟೈಮಿಗೆ ಬರಲಿಲ್ಲ ಅಂದರೆ ಮಿಸ್ ಆಗುತ್ತೆ ಫಂಕ್ಷನ್ಗೆ ಏನೋ ಹೇಳ್ತಿರ್ತಾರೆ ಅಲ್ವಾ. ಇಲ್ಲ ನಾನು ಟೈಮಿಗೆ ಬಂದೇ ಬರ್ತೀನಿ ಅಂತ ನಾವು ಪ್ರತಿಕ್ರಿಯೆ ಕೊಡ್ತೀವಿ. ಸೊ ಅದು ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು, ವಿ ವಿಲ್ ರೀಚ್ ಇನ್ ಟೈಮ್. ವಿ ವಿಲ್, ಆ ವಿಲ್ ಅನ್ನೇ ಶಾರ್ಟ್ ಆಗಿ ಬರೆದಿದ್ವಿ, ವಿ ವಿಲ್ ರೀಚ್ ಇನ್ ಟೈಮ್ ಅಂತ ಹೇಳಬೇಕು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಐದನೇದು, ನನಗೆ ಚಲನಚಿತ್ರ ನೋಡುವುದಂದರೆ ಬಹಳ ಇಷ್ಟ. ನೋಡಿ ಸ್ವಲ್ಪ ಜೂಮ್ ಮಾಡ್ತಾ ಇದ್ದೀನಿ. ನನಗೆ ಚಲನಚಿತ್ರ ನೋಡೋದಂದರೆ ಬಹಳ ಇಷ್ಟ ಅಂತ ಹೇಳ್ತೀವಿ. ನಾವು ಹೇಳ್ತೀವಲ್ಲ ನಿಮ್ಗೆ ಏನು ಇಷ್ಟ ಅಂತ ಕೇಳಿದಾಗ ಸಹಜವಾಗಿ ನನಗೆ ಪಿಕ್ಚರ್ ನೋಡೋದಂದ್ರೆ ತುಂಬ ಇಷ್ಟ ಅಂತ ಹೇಳ್ತೀವಿ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ವೆರಿ ಫಾಂಡ್ ಆಫ್ ವಾಚಿಂಗ್ ಟಿ ವಿ. ನೋಡಿ ಫಾಂಡ್ ಅಂದರೆ ಏನಲ್ಲಿ ಲೈಕ್ ಅಂತ ಅರ್ಥ ಕೊಡುತ್ತೆ, ಅಥವಾ ಐ ಆಮ್ ವೆರಿ ಲೈಕ್ ಆಫ್ ವಾಚಿಂಗ್ ಟಿ ವಿ ಅಂತಲೂ ಕೆಲವರು ಅಂತಿರ್ತಾರೆ, ಬಟ್ ಅರ್ಥ ಸರಿ ಅಂತ ಅನಿಸೋದಿಲ್ಲ. ಸೊ ಫಾಂಡ್ ಅಂತ ಯೂಸ್ ಮಾಡಿದ್ರೆ ಬೆಟರ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ನೀವು ಯಾವ ಹುದ್ದೆಯಲ್ಲಿದ್ದೀರಿ ಅಂತ ಕೇಳ್ತಾರೆ, ಹೌದಾ. ಅಂದರೆ ನೀವು ಯಾವ ನೌಕರಿ ಮಾಡ್ತಾಯಿದ್ರಿ, ಯಾವ ಜಾಬ್ ಮಾಡ್ತಾಯಿದ್ರಿ ಅಂತ ಕೇಳ್ತಾರಲ್ಲ. ಸೊ ನೀವು ಯಾರಿಗಾದ್ರೂ ಕೇಳಬೇಕಾಗಿತ್ತು ಅಂದರೆ ಹೇಗೆ ಕೇಳಬೇಕು, ವಾಟ್ ಪೋಸ್ಟ್ ಡು ಯು ಹೋಲ್ಡ್ ಅನ್ಬೇಕು. ವಾಟ್ ಪೋಸ್ಟ್ ಡು ಯು ಹೋಲ್ಡ್ ಅಂದರೆ ಏನು, ಹಿಡಿಯೋ ಅಂತ ಅರ್ಥ ಅಲ್ಲಿ, ಯಾವ ಹುದ್ದೆಯಲ್ಲಿ ಇದ್ರಿ ಅಂತ ಅರ್ಥ ಕೊಡುತ್ತೆ. ಸೊ ನೆಕ್ಸ್ಟ್ ನೋಡಿ ಸೆವೆಂತ್ ಸೆಂಟೆನ್ಸ್, ಈ ವಿಷಯವನ್ನು ಯೋಚಿಸಿ ನೋಡುತ್ತೇನೆ. ಸೊ ನಿಮ್ಗೆ ಯಾರಾದರೂ ಹೇಳ್ತಾರೆ ನೋಡಿ ನೀವೊಂದು ಹೊಸ ಬಿಸ್ನೆಸ್ ಓಪನ್ ಮಾಡಿ ಅಂತ, ಆ ಸಜೆಷನ್ ಕೊಟ್ಟಾಗ ನಾವು ಏನು ಮಾಡ್ತೀವಿ, ನೋಡೋಣ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅಂತೀವಲ್ಲ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು, ಐ ವಿಲ್ ಥಿಂಕ್ ಓವರ್ ದಿಸ್ ಮ್ಯಾಟರ್. ಐ ವಿಲ್ ಥಿಂಕ್ ಓವರ್ ದಿಸ್ ಮ್ಯಾಟರ್. ಸೊ ನೆಕ್ಸ್ಟ್ ಏಟ್ತ್ ಸೆಂಟೆನ್ಸ್, ನನ್ನಿಂದ ನಿಮಗೆ ಏನು ಸಹಾಯ ಬೇಕು. ಸೊ ಯಾರಾದರೂ ನಿಮ್ಮ ಆಫೀಸ್ಗೂ ಅಥವಾ ನಿಮ್ಮ ಮನೆಗೆ ಬಂದಿರ್ತಾರೆ ಏನೋ ಹೆಲ್ಪ್ ಕೇಳ್ಕೊಂಡು, ಹೌದಾ. ಸೊ ಅವಾಗ ನಾವು ಇಂಗ್ಲೀಷ್ನಲ್ಲಿ ಕೇಳಬೇಕಂತೀವಿ, ನನ್ನಿಂದ ನಿಮಗೆ ಏನು ಸಹಾಯ ಬೇಕು, ನಾನು ಯಾವ ಥರ ಸಹಾಯ ಮಾಡಲಿ ಅಂತ ನಾವು ಕೇಳಬೇಕಾಗುತ್ತೆ. ಸೊ ಯಾವ ಥರ ಕೇಳಬೇಕು, ವಾಟ್ ಕ್ಯಾನ್ ಐ ಡೂ ಫಾರ್ ಯು. ವಾಟ್ ಕ್ಯಾನ್ ಐ ಡೂ ಫಾರ್ ಯು. ನೆಕ್ಸ್ಟ್ ಒದ್ದೆ ಬಟ್ಟೆಗಳನ್ನು ಹಾಕಿಕೊಳ್ಳಬೇಡ. 9ನೇ ಎಕ್ಸಾಂಪಲ್ ನೋಡಿ, ಒದ್ದೆ ಅಂದ್ರೆ ಏನಿಲ್ಲಿ ಹಸಿಯಾದಂಥ ಬಟ್ಟೆ. ಈಗ ಮಳೆಗಾಲದಲ್ಲಿ ಸ್ವಲ್ಪ ಬಟ್ಟೆಗಳು ಒಣಗಿರೋದಿಲ್ಲ, ಅಥವಾ ಕೆಲವೊಂದು ಸಲ ನಾವು ಮಳೆಯಿಂದ ಮನೆಗೆ ವಾಪಸ್ ಬಂದರೆ ಅವಾಗ ಬಟ್ಟೆ ಏನಾಗುತ್ತೆ, ಒದ್ದೆ ಆಗಿರುತ್ತೆ. ಸೊ ಆಗ ನಮ್ಮ ಪೇರೆಂಟ್ಸ್ ಹೇಳ್ತಿರ್ತಾರೆ ನೋಡಿ ಬಟ್ಟೆ ಒದ್ದೆ ಹಾಕೋಬೇಡಿ, ಚಳಿ ಆಗುತ್ತೆ, ಶೀತ ಆಗುತ್ತೆ, ಜ್ವರ ಬರುತ್ತೆ ಅಂತ ಹೇಳ್ತಿರ್ತಾರಲ್ಲ. ಸೊ ಒದ್ದೆ ಬಟ್ಟೆಗಳನ್ನ ಹಾಕಿಕೊಳ್ಳಬೇಡ ಅಂತ ಯಾರಿಗಾದ್ರೂ ಹೇಳಬೇಕಾಗಿದೆ. ಸೊ ಯಾವ ಥರ ಇಂಗ್ಲೀಷ್ನಲ್ಲಿ ಹೇಳಬೇಕು, ಡೋಂಟ್ ಪುಟ್ ಆನ್ ವೆಟ್ ಕ್ಲೋತ್ಸ್. ಪುಟ್ ಆನ್ ಅಂದರೆ ಏನಿಲ್ಲಿ, ಪುಟ್ ಆನ್ ಅಂದರೆ ಇಡುವಂಥ ಅರ್ಥ ಅಲ್ಲ, ಪುಟ್ ಆನ್ ಅಂದರೆ ಧರಿಸುವುದು, ಉಟ್ಕೊಳ್ಳೋದು ಅಂತ. ಡೋಂಟ್ ಪುಟ್ ಆನ್ ವೆಟ್ ಕ್ಲೋತ್ಸ್. ವೆಟ್ ಅಂದರೆ ಹಸಿಯಾದದು. ಸೊ ಈ ಥರನೂ ಹೇಳ್ಬೋದು, ಡೋಂಟ್ ವಿಯರ್ ವೆಟ್ ಕ್ಲೋತ್ಸ್. ಸೊ ಇಲ್ಲಿ ಪುಟ್ ಆನ್ ಬದಲಿ ನಾವು ವಿಯರ್ ಅಂತ ಕೂಡ ಬರೆಸ್ಬೋದು. ವಿಯರ್ ಅಂದರೆ ಏನರ್ಥ, ಧರಿಸಿಕೊಳ್ಳೋದು, ಉಟ್ಕೊಳ್ಳೋದು ಅಂತ. ಡೋಂಟ್ ವಿಯರ್ ವೆಟ್ ಕ್ಲೋತ್ಸ್. ನೆಕ್ಸ್ಟ್ ಎಕ್ಸಾಂಪಲ್ 10, ಅವರು ತುಂಬ ವಯಸ್ಸಾದವರಂತೆ ಕಾಣುತ್ತಾರೆ. ಈಗ ಕೆಲವೊಬ್ರಿಗೆ ನೋಡಿದ್ರೆ ಅನಿಸುತ್ತೆ ನೋಡಿ ತುಂಬ ಏಜ್ ಆದಂಗೆ ಕಾಣ್ತಾರಪ್ಪ ಅಂತ ಅಂತೀವಲ್ಲ. ಸೊ ಯಾವ ಥರ ಹೇಳಬೇಕು, ಹಿ ಲುಕ್ಸ್ ಏಜ್ಡ್. ಹಿ ಲುಕ್ಸ್ ಏಜ್ಡ್ ಅಂದರೆ ಅವರಿಗೆ ತುಂಬ ವಯಸ್ಸಾದ ಥರ ಕಾಣ್ತಾ ಇದ್ದಾರೆ ಅಂತ. ಸೊ ನೆಕ್ಸ್ಟ್ ನೋಡಿ 11th ಎಕ್ಸಾಂಪಲ್, ನೀನು ಬೆವರುತ್ತಿದ್ದಿ. ಬೆವರುತ್ತಿದ್ದಿ ಅಂದ್ರೆ ಏನು, ಬೆವರು ಬಿಡೋದು.
ಬೇಸಿಗೆಯಲ್ಲಿ ಸೆಕೆ ಆದಾಗ ನಮಗೆ ಮೈಯಲ್ಲಿ ತುಂಬ ಎಲ್ಲ ಬೆವರು ಬಿಡ್ತಲ್ಲ, ನೀನು ಯಾರಿಗಾದ್ರೂ ಹೇಳ್ತಾ ಇದ್ದೀವಿ ಯಾಕೋ ನಿಮ್ಗೆ ಬೆವರು ಜಾಸ್ತಿ ಬರ್ತಾ ಇದೀವಿ ಅಂತ ಹೇಳ್ಬೇಕಾಗ್ತಲ್ಲ. ಸೊ ಈ ಥರ ಹೇಳ್ಬೇಕು ನೋಡಿ, ಯು ಆರ್ ಪರ್ಸ್ಪೈರಿಂಗ್. ಪರ್ಸ್ಪೈರಿಂಗ್ ಅಂದ್ರೇನು? ಬೆವರು ಬಿಡೋದು. ಯು ಆರ್ ಪರ್ಸ್ಪೈರಿಂಗ್. ನೆಕ್ಸ್ಟ್ ನೋಡೋಣ, ಈಗ ನಾವು 11 ಎಕ್ಸಾಂಪಲ್ಗೆ ಮುಗಿಸಿದ್ವಿ. ಈಗ ನೆಕ್ಸ್ಟ್ ನಾವು 12th ಎಕ್ಸಾಂಪಲ್ ನೋಡೋಣ. ನನಗೆ ವಿಪರೀತ ಸುಸ್ತಾಗಿದೆ. ಈಗ ನಾವು ಏನಾದರೂ ಕೆಲಸ ಮಾಡಿದಾಗ ನಾನು ತುಂಬಾ ನಂಗೆ ಟಯರ್ಡ್ ಆಗಿದೆ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಎಕ್ಸ್ಟ್ರೀಮ್ಲಿ ಟಯರ್ಡ್ ಅಂತ ಹೇಳಬೇಕು. ಐ ಆಮ್ ಎಕ್ಸ್ಟ್ರೀಮ್ಲಿ ಟಯರ್ಡ್. ನೆಕ್ಸ್ಟ್ ನೋಡೋಣ, ಸಂತೋಷವೇ ಎಲ್ಲಕ್ಕಿಂತ ಉತ್ತಮ ಔಷಧ. ನಮ್ಗೆ ಯಾರಾದರೂ ಹೇಳ್ತಿರ್ತಾರೆ ನೋಡ್ರಿ, ಹ್ಯಾಪಿಯಾಗಿರ್ಬೇಕ್ರಿ, ಯಾವಾಗಲೂ ಹ್ಯಾಪಿನೆಸ್ಸೇ ನಮ್ಗೆ ಒಳ್ಳೆ ಆರೋಗ್ಯ ಕೊಡುತ್ತೆ ಅಂತ ಹೇಳ್ತಿರ್ತಾರಲ್ಲ, ಸೊ ಅದನ್ನು ಹೀಗೆ ಹೇಳಬೇಕು, ಹ್ಯಾಪಿನೆಸ್ ಇಸ್ ದಿ ಬೆಸ್ಟ್ ಮೆಡಿಸಿನ್. ಮೆಡಿಸಿನ್ ಅಂದರೆ ಔಷಧ. ಬಾಯಿಗೆ ಬಂದಂತೆ ಮಾತಾಡಬೇಡ ಅಂತ ಹೇಳ್ತಾರೆ ನೋಡ್ರಿ ಯಾರಾದರೂ. ಈಗ ನಾವು ಯಾರ ಜೊತೆನಾದ್ರೂ ಜಗಳ ಮಾಡ್ತಿರ್ತೀವಿ, ಸೊ ಅವ್ರು ಏನೇನೋ ನಮಗೆ ಬೈತಾ ಇರ್ತಾರೆ, ಅವಾಗ ನಾವು ಹೇಳ್ತೀವಿ ನಿನ್ನ ಬಾಯಿ ಬಂದಂಗೆ ಮಾತಾಡಬೇಡ ಅಂತ ನೋಡೋ ಅಂತ ಹೇಳ್ತೀವಲ್ಲ, ಸೊ ಅದನ್ನೇ ನಾವು ಹೀಗೆ ಹೇಳ್ಬೋದು, ಹೋಲ್ಡ್ ಯುವರ್ ಟಂಗ್. ಇಲ್ಲಿ ಟಂಗ್ ಅಂದ್ರೇನು? ನಾಲಿಗೆ. ಹೋಲ್ಡ್ ಅಂದ್ರೇನು? ಹಿಡಿ. ನಿನ್ನ ನಾಲಿಗೆ ಹಿಡಿಗ ಅಂತ ಅಂದ್ಕೋಬಾರ್ದು, ಅಂದರೆ ನಿನ್ನ ನಾಲಿಗೆ ಹಿಡಿತದಲ್ಲಿ ಇರಲಿ, ಕಂಟ್ರೋಲ್ದಾಗ ಇರಲಿ ಅಂತ ಅರ್ಥನೇ. ಹೌದಾ? ಹೋಲ್ಡ್ ಯುವರ್ ಟಂಗ್ ಅಂತ ಹೇಳ್ಬೋದು. ಅಥವಾ ಡೋಂಟ್ ಟಾಕ್ ನಾನ್ ಸೆನ್ಸ್. ನಾನ್ ಸೆನ್ಸ್ ಅಂದ್ರೇನು? ಪ್ರಜ್ಞೆ ಇರಲಾದವ್ರಿಗೆ ಹೇಳ್ತೀವಿ, ಬುದ್ಧಿ ಇರಲಾದವ್ರಿಗೆ ಡೋಂಟ್ ಟಾಕ್ ನಾನ್ ಸೆನ್ಸ್ ಅಂತ ಕೂಡ ಹೇಳ್ಬೋದು. ಬಟ್ ಹೋಲ್ಡ್ ಯುವರ್ ಟಂಗ್ ಅನ್ನೋದು ಬಹಳ ಬೆಸ್ಟ್ ಸೆಂಟೆನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೆಂಟೆನ್ಸ್ ನಂಬರ್ 15, ಈ ಆಹಾರವು ಬಹಳ ಸ್ವಾದಿಷ್ಟವಾಗಿದೆ. ಸೊ ನಾವು ಯಾರಾದರೂ ಮನೆಗೆ ಹೋಗಿರ್ತೀವಿ, ಟಿಫನು ಅಥವಾ ಏನೋ ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿರ್ತಾರೆ, ಸೊ ಅವ್ರು ಮಾಡಿದ್ದನ್ನು ನಾವು ಅಲ್ಲಿ ಹೊಗಳಬೇಕಾಗಿರುತ್ತೆ, ಹೌದಲ್ವಾ? ಸೊ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಬೇಕು. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳಬೇಕು? ದಿಸ್ ಫುಡ್ ಈಸ್ ಡೆಲಿಸಿಯಸ್. ಓ, ಡೆಲಿಸಿಯಸ್ ಅಂತ ಗೊತ್ತಲ್ಲ, ಡೆಲಿಸಿಯಸ್ ಅಂದರೆ ತುಂಬ ರುಚಿಕರವಾಗಿದೆ, ಟೇಸ್ಟಿಯಾಗಿದೆ ಅಂತ ಅರ್ಥ ಕೊಡುತ್ತೆ. ದಿಸ್ ಫುಡ್ ಈಸ್ ಡೆಲಿಸಿಯಸ್. 16, ಅವರು ಬಂದಾಗ ನನಗೆ ತಿಳಿಸಿ. ಹೌದಾ? ಈಗ ನೋಡಿ, ಯಾರಾದ್ರು ಹೇಳ್ತೀವಿ, ನಾವು ಯಾರಿಗಾದ್ರೂ ವೇಟ್ ಮಾಡ್ತಿದ್ವಿ, ಅವ್ರು ಇನ್ನೂ ಬರ್ತಾ ಇರಲ್ಲ, ಸೊ ಅಲ್ಲಿದ್ದಂಥ ವ್ಯಕ್ತಿನ ನಾವು ಹೇಳಾಕ್ತೀವಿ, ನೋಡಿ ಅವ್ರು ಬಂದ್ರಂದ್ರೆ ಸ್ವಲ್ಪ ನಮಗೆ ತಿಳಿಸ್ರಿ, ನಮ್ಗೆ ಕರೀರಿ ಅಂತ ಹೇಳ್ತೀವಲ್ಲ, ಸೊ ಅದು ಯಾವ ಥರ ಹೇಳಬೇಕು? ಲೆಟ್ ಮೀ ನೋ ವೆನ್ ಹಿ ಕಮ್ಸ್. ಲೆಟ್ ಮೀ ನೋ ವೆನ್ ಹಿ ಕಮ್ಸ್. ಲೆಟ್ ಮೀ ನೋ ಅಂದರೆ ನನಗೆ ತಿಳಿಸ್ರಿ ಅಂತ ಅರ್ಥ ಅದು. ಲೆಟ್ ಮೀ ನೋ ವೆನ್ ಹಿ ಕಮ್ಸ್. ನೆಕ್ಸ್ಟ್ ಸೆಂಟೆನ್ಸ್ 17, ಅನುಮತಿ ಇಲ್ಲದೆ ಪ್ರವೇಶವಿಲ್ಲ. ನಾವು ಈ ಸೆಂಟೆನ್ಸ್ ಭಾಳಷ್ಟು ಪ್ಲೇಸಲ್ಲಿ ನೋಡ್ತೀವಿ. ಹೋಟೆಲ್ದಲ್ಲಿ ಆಗಿರ್ಬೋದು, ಚಿತ್ರಮಂದಿರದಲ್ಲಿ ಆಗಿರ್ಬೋದು, ದೊಡ್ಡ ದೊಡ್ಡದಂಥ ಆಫೀಸಲ್ಲಿ ಈ ಥರ ಎಲ್ಲ ನೋಟಿಸನ್ನು ಹಚ್ಚಿರ್ತಾರೆ. ಸೊ ಈ ನೋಟಿಸ್ ನಾವು ಕೆಲವೊಂದು ಸಲ ಕನ್ನಡದಲ್ಲಿ ಬರೆದಿರ್ತಾರೆ, ಕೆಲವೊಂದು ಸಲ ಇಂಗ್ಲೀಷ್ನಲ್ಲಿ ಬರೆದಿರ್ತಾರೆ. ಸೊ ಇದು ಅರ್ಥ ಆದರೆ ಭಾಳ ಒಳ್ಳೆಯದು. ಅರ್ಥ ಆಗಲಿಲ್ಲ ಅಂದರೆ ಕೆಲವೊಂದು ಸಲ ನಮ್ಮಿಂದ ತಪ್ಪುಗಳಾಗೋ ಸಾಧ್ಯತೆ ಇರುತ್ತೆ. ಸೊ ಅನುಮತಿ ಇಲ್ಲದೆ ಪ್ರವೇಶವಿಲ್ಲ ಅಂದರೆ ಏನು? ಪರ್ಮಿಷನ್ ತೊಗೊಳ್ಳಾದೆ ಒಳಗೆ ಬರಬೇಡ್ರಿ ಅಂತ ಅರ್ಥ. ಸೊ ಜಾಸ್ತಿ ನಾವು ಎಲ್ಲಿ ನೋಡ್ತೀವಿ? ಹೋಟೆಲ್ಗಳಲ್ಲಿ ಕಾಣ್ತಿರ್ತೀವಿ, ಬ್ಯಾಂಕ್ಗಳಲ್ಲಿ ಕಾಣ್ತಿರ್ತೀವಿ, ಹೌದಾ? ಯಾವ ಥರ ಹೇಳ್ಬೇಕು ಇಂಗ್ಲೀಷ್ನಲ್ಲಿ? ನೋ ಎಂಟ್ರಿ ವಿಥೌಟ್ ಪರ್ಮಿಷನ್. ನೋ ಎಂಟ್ರಿ ವಿಥೌಟ್ ಪರ್ಮಿಷನ್. 18th, ಈ ರಸ್ತೆ ಎಲ್ಲಿಗೆ ಹೋಗುತ್ತದೆ? ನಾವು ಯಾವುದಾದ್ರೂ ಊರಿಗೆ ಹೋದಾಗ ಸಹಜವಾಗಿ ಈ ರೋಡ್ ಯಾವ ಕಡೆ ಹೋಗ್ತದೆ, ಈ ರೋಡ್ ಯಾವ ಕಡೆ ಹೋಗ್ತದೆ ಅಂತ ನಾವೆಲ್ಲ ಮಾಹಿತಿ ಪಡಿತಾ ಇರ್ತೀವಿ. ಅಂದರೆ ಲೆಫ್ಟ್ ಸೈಡ್ ರೋಡು, ಲೆಫ್ಟ್ ಸೈಡ್ ಇದ್ದದ್ದು, ರೈಟ್ ಸೈಡ್ ಇದ್ದದ್ದು, ಇದನ್ನೆಲ್ಲ ರೋಡ್ ಬಗ್ಗೆ ಮಾಹಿತಿ ಕೇಳ್ತಾ ಇರ್ತೀವಲ್ಲ. ಸೊ ಆವಾಗ ಈ ರಸ್ತೆ ಎಲ್ಲಿ ಹೋಗ್ತದೆ, ಯಾವ ಊರಿಗೆ ಹೋಗ್ತದೆ ಅಂತ ನಾವು ಎನ್ಕ್ವೈರಿ ಮಾಡ್ತಾ ಇರ್ತೀವಿ. ಸೊ ಯಾವ ಥರ ಕೇಳಬೇಕು? ವೇರ್ ಡಸ್ ದಿಸ್ ರೋಡ್ ಲೀಡ್ ಟು. ವೇರ್ ಡಸ್ ದಿಸ್ ರೋಡ್ ಲೀಡ್ ಟು ಅಂತ ಹೇಳಬೇಕು. ನೆಕ್ಸ್ಟ್ 19th ಸೆಂಟೆನ್ಸ್ಗೆ ಹೋಗ್ತಾ ಇದ್ದೀವಿ. ಈ ರಸ್ತೆ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗುತ್ತದೆ. ಅದಕ್ಕೆ ರಿಪ್ಲೈ ನೋಡಿ, ಮೇಲಿನ ಪ್ರಶ್ನೆಗೆ ಉತ್ತರ. ಈ ರಸ್ತೆ ಎಲ್ಲಿಗೆ ಹೋಗ್ತದೆ ಅಂತ ನಾವು ಇಂಗ್ಲೀಷಲ್ಲಿ ಯಾವ ಥರ ಕೇಳಿದ್ವಿ? ವೇರ್ ಡಸ್ ದಿಸ್ ರೋಡ್ ಲೀಡ್ ಟು ಅಂತ ಕೇಳಿದ್ವಲ್ಲ. ಸೊ ಹೇಳ್ತಾರೆ, ಈ ರೋಡಿಗೆ ಹೋದರೆ ನಿಮಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಈ ರಸ್ತೆ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗುತ್ತದೆ. ಸೊ ಅದು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳಬೇಕು? ದಿಸ್ ರೋಡ್ ಲೀಡ್ಸ್ ಟು ಬಸ್ ಸ್ಟ್ಯಾಂಡ್. ದಿಸ್ ರೋಡ್ ಲೀಡ್ಸ್ ಟು ಬಸ್ ಸ್ಟ್ಯಾಂಡ್. ಸೊ 20th ಸೆಂಟೆನ್ಸ್, ನಾವು ಹರಟೆ ಹೊಡೆಯೋಣ. ಈ ಕೆಲವು ಸಲ ನಾವು ಫ್ರೆಂಡ್ಸ್ ಜೊತೆ ಎಲ್ಲ ಕೂತಾಗ ಬೋರ್ ಆಗ್ತಾ ಇರ್ತೀವಿ, ಎಲ್ಲ ಸೈಲೆಂಟಾಗಿ ಅವ್ರವ್ರ ಮೊಬೈಲಲ್ಲಿ ವಾಟ್ಸಪ್ ನೋಡ್ಕೋತೋ, ಫೇಸ್ಬುಕ್ ನೋಡ್ಕೋತೋ ಕೂತಿರ್ತಾರೆ ಎಲ್ಲರೂ. ಸೊ ನಾವಂತ ಏನು ನೋಡ್ತೀರಪ್ಪ, ಎಲ್ಲ ಮೊಬೈಲ್ದಾಗ ಇಡ್ರಿ, ಎಲ್ಲ ನಾವು ಏನಾದರೂ ಒಂದು ಸ್ವಲ್ಪ ಮಾತಾಡೋಣ, ಏನಾದರೂ ಹರಟೆ ಹೊಡೆಯೋಣ, ಟೈಮ್ ಪಾಸ್ ಆಗ್ತಾ ಇಲ್ಲ, ಬೋರ್ ಆಗ್ತಿದೆ ಅಂತೀವಲ್ಲ. ಸೊ ಯಾವ ಥರ ಹೇಳ್ಬೇಕು ಇಂಗ್ಲೀಷ್ನಲ್ಲಿ? ಲೆಟ್ಸ್ ಹ್ಯಾವ್ ಅ ಚಾಟ್. ಲೆಟ್ಸ್ ಹ್ಯಾವ್ ಅ ಚಾಟ್ ಅಂತ ಹೇಳಬೇಕು. ನೆಕ್ಸ್ಟ್ 21, ಇದಕ್ಕೆ ನಿನ್ನನ್ನೇ ನಿಂದಿಸಬೇಕು. ಸೊ ಯಾರೋ ಏನೋ ಒಂದು ತಪ್ಪು ಮಾಡಿರ್ತಾರೆ, ಸೊ ನಮ್ಮ ಮುಂದೆ ಬಂದು ಏನೋ ಹೇಳ್ತಾರೆ, ರೀಸನ್ ಅದು ಹಾಗಾಯಿತು ಹೀಗಾಯ್ತು ಅಂತ.
ಬೇರೆಯವ್ರ ಬಗ್ಗೆ ಆಪಾದನೆ ಮಾಡ್ತಿರ್ತಾರೆ. ನಾವು ಅವಾಗ ಅಂತೀವಿ ಅವ್ರಿಗೇನು ಬೈಯೋದು ಅವಶ್ಯಕತೆ ಇಲ್ಲ, ಮೊದಲು ನಿನಗೆ ಬೈಬೇಕು ಅಂತ ನಾವು ಹೇಳ್ತೀವಲ್ಲ. ಅಂದರೆ ಬೈಯೋದಂದ್ರೆ ನಿಂದಿಸೋದು. ಇದಕ್ಕೆ ನಿನ್ನನ್ನೇ ನಿಂದಿಸಬೇಕು ಅನ್ನೋದು ಯಾವ ಥರ ಹೇಳಬೇಕು ಇಂಗ್ಲೀಷ್ನಲ್ಲಿ? ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಸೊ ನೆಕ್ಸ್ಟ್ 22th ಎಕ್ಸಾಂಪಲ್, ಹಾಳಾಗಿ ಹೋಗು. ಈಗ ಮಕ್ಕಳು ಕೆಲವೊಂದು ಸಲ ಏನು ಮಾಡ್ತಾರೆ, ಮೊಬೈಲ್ ತೊಗೊಂಡು ಜಾಸ್ತಿ ಯೂಸ್ ಮಾಡ್ತಾರೆ. ಪಬ್ಜಿ, ಫ್ರೀ ಫೈರ್ ಇಂಥವು ಏನೇನೋ ಆಡ್ತಾ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ. ನಾವು ಹೇಳಿ ಥಕಾಶಿ ಹೋಗಿಬಿಡ್ತೀವಿ. ಕೊನೆಗೆ ಏನು ಮಾಡ್ತೀವಿ, ಹಾಳಾಗಿ ಹೋಗ್ಬಿಡು, ಏನೋ ಮಾಡ್ಕೊಂಡು ಹೋಗಂತ ಕೋಪ ಬಂದು ಬೈತೀವಲ್ಲ. ಸೊ ಹಾಳಾಗಿ ಹೋಗಂತ ಯಾವ ಥರ ಹೇಳಬೇಕು? ಗೋ ಟು ಹೆಲ್ ಅಂತ ಬೈತೀವಿ. ಇಲ್ಲಿ HELL, ಹೆಲ್ ಅಂದ್ರೇನು ನರಕ ಅಂತ ಅರ್ಥ ಆಗುತ್ತೆ. ಬಟ್ ಇಲ್ಲಿ ಕಾಮನ್ ವರ್ಡಲ್ಲಿ ನಾವೇನು ಹಾಳಾಗಿ ಹೋಗು ಅಂತಲೂ ಅರ್ಥ ಬಳಸ್ತೀವಿ. ಗೋ ಟು ಹೆಲ್. ನೆಕ್ಸ್ಟ್ ನೋಡೋಣ ಈಗ 23rd ಎಕ್ಸಾಂಪಲ್, ಎಂಥ ನಾಚಿಕೆಗೇಡು, ವಾಟ್ ಈಸ್ ಸೇಮ್. ಸೊ ಯಾರಾದರೂ ಈಗ ಒಂಥರ ಡಿಫ್ರೆಂಟಾಗಿ ಬಂದಾಗ, ಡಿಫ್ರೆಂಟಾಗಿ ಮಾತಾಡಿದಾಗ, ಅಥವಾ ಡಿಫ್ರೆಂಟ್ ಬಟ್ಟೆ ಇದ್ದಾಗ ಏನು ಎಂಥ ಹೆಂಗೆ ಬರ್ತೀಯಪ್ಪ ಅಂತ ಬೈತಿರ್ತೀವಲ್ಲ. ಸೊ ವಾಟ್ ಈಸ್ ಶೇಮ್ ಅಂತ ಅನ್ಬೇಕು. ಫಾರ್ ಎಕ್ಸಾಂಪಲ್ ಚಿಕ್ಕ ಮಕ್ಕಳೇ ಮಾಡ್ತಾರೆ, ತಮ್ಮ ಶರ್ಟೇ ಹಾಕೊಂಡು ಬರೋದಿಲ್ಲ, ಹಾಗೆ ನೆಕೆಡಾಗಿ ಬಂದಿರ್ತಾರೆ. ನೆಕೆಡಾಗಿ ಬಂದಾಗ ಎಂಥ ನಾಚಿಕೆಗೇಡು, ಏನು ತಿಳಿಯಲ್ಲ ನಿಮಗೆ ಅಷ್ಟು ಬಟ್ಟೆ ಹಾಕೊಂಬ ಅಂತ ಬೈತೀವಲ್ಲ. ಸೊ ವಾಟ್ ಈಸ್ ಶೇಮ್ ಅಂದರೂ ಕೂಡ ಅವಾಗ ಬಳಸ್ತೀವಿ. ನೆಕ್ಸ್ಟ್ 24th ಎಕ್ಸಾಂಪಲ್, ನನ್ನನ್ನು ಮುಂಜಾನೆ ಎಬ್ಬಿಸು. ಸೊ ನಾವು ಬೆಳಿಗ್ಗೆ ಬೇಗ ಹೋಗಿ ಎದ್ದು ಸ್ಕೂಲಿಗೆ ಹೋಗಬೇಕಾಗಿರುತ್ತೆ. ನಾವು ಪೇರೆಂಟ್ಸಿಗೋ, ಮಮ್ಮಿಗೋ ಅಥವಾ ಪಪ್ಪಗನ ಹೇಳ್ತಿರ್ತೀವಿ, ಮಾರ್ನಿಂಗ್ ನಂಗೆ ಬೇಗ ಎಳಿಸ್ಬೇಕು ನೋಡೋ ಮಮ್ಮಿ ಅಥವಾ ಪಪ್ಪ ಅಂತ ಹೇಳ್ತೀವಲ್ಲ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳಬೇಕು? ವೇಕ್ ಮೀ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ವೇಕ್ ಮೀ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ 25th ಎಕ್ಸಾಂಪಲ್, ಇನ್ನೂ ಸ್ವಲ್ಪ ಸಾರನ್ನು ಬಿಡಿಸಿ. ಸಾರು ಅಂದರೆ ಏನು, ಸಾಂಬಾರು ಅಂತೀವಲ್ಲ ನಾವು ಆಡು ಭಾಷೆಯಲ್ಲಿ. ನಾವು ಊಟ ಕೂತಿರ್ತೀವಿ. ಸೊ ನಮ್ಗೆ ಅನ್ನದಲ್ಲಿ ಇನ್ನೂ ಸ್ವಲ್ಪ ಸಾಂಬಾರು ಬೇಕಾಗಿರುತ್ತೆ, ಹೌದಾ, ಸಾರು ಬೇಕಾಗಿರುತ್ತೆ. ಸೊ ನಂಗೆ ಇನ್ನೂ ಸ್ವಲ್ಪ ಸಾರು ನೀಡ್ರಿ ಅಂತ ನಾವು ಕೇಳ್ತೀವಲ್ಲ. ಯಾವ ಥರ ಕೇಳಬೇಕು? ಮೇ ಐ ಹ್ಯಾವ್ ಲಿಟಲ್ ಮೋರ್ ಗ್ರೇವಿ ಅಂತ ಕೇಳಬೇಕು. ಇಲ್ಲಿ ಗ್ರೇವಿ ಅಂದ್ರೇನು, ಸಾಂಬಾರು ಅಥವಾ ನಾವು ಸಾರು ಅಂತ ಕರಿತೀವಲ್ಲ ಅದು. ಮೇ ಐ ಹ್ಯಾವ್ ಲಿಟಲ್ ಮೋರ್ ಗ್ರೇವಿ ಅಂತ ಕೇಳ್ತೀವಿ. ನೆಕ್ಸ್ಟ್ 26th ಎಕ್ಸಾಂಪಲ್, ನನಗೊಂದು ಉಪಕಾರ ಮಾಡುವೆಯಾ ಅಂತ ಕೇಳ್ತೀವಿ. ಅಂದರೆ ನನಗೊಂದು ಹೆಲ್ಪ್ ಮಾಡ್ತೀನಪ್ಪ ಅಂತ ಯಾರಿಗಾದ್ರೂ ನಾವು ಫ್ರೆಂಡ್ಸ್ ಕೇಳ್ತೀವಲ್ಲ. ಸೊ ಯಾವ ಥರ ಕೇಳಬೇಕು ನಾವು? ವಿಲ್ ಯು ಡೂ ಮೀ ಅ ಫೇವರ್? ಅಲ್ಲಿ ಕ್ವಶನ್ ಮಾರ್ಕ್ ಇಡಬೇಕು. ವಿಲ್ ಯು ಡೂ ಮೀ ಅ ಫೇವರ್ ಅಂದರೆ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನೋ ಅಂತಲೇ ಅರ್ಥ ಕೊಡುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ 27th ಎಕ್ಸಾಂಪಲ್, ಬನ್ನಿ ಈಗ ಊಟ ಮಾಡೋಣ. ನಾವು ಮನೆಗೆ ಅದರ ಗೆಸ್ಟ್ ಬಂದಾಗ ಅವರೆಲ್ಲ ಟಿ ವಿ ನೋಡ್ತಾ ಅಥವಾ ಮಾತಾಡ್ತಾ ಕೂತಿರ್ತಾರೆ, ಟೈಮ್ ಆಗಿರುತ್ತೆ. ಸೊ ನಾವು ಕರಿತೀವಿ ನೋಡಿ, ಈಗ ಊಟ ಸಾಕೀಗ, ಊಟ ಮಾಡೋಣ ಬನ್ನಿ ಅಂತ ಕರಿತೀವಲ್ಲ. ಸೊ ಯಾವ ಥರ ಹೇಳ್ಬೇಕು ಇಂಗ್ಲೀಷ್ನಲ್ಲಿ? ಕಮ್ ಲೆಟ್ಸ್ ಹ್ಯಾವ್ ಫುಡ್ ನಾವ್. ಕಮ್ ಲೆಟ್ಸ್ ಹ್ಯಾವ್ ಫುಡ್ ನಾವ್ ಅಂತ ಹೇಳಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ನೀನು ಈಗ ಹೋಗಲೇಬೇಕೇ? ಈಗ ನಾವು ಕೆಲವೊಂದು ಸಲ ಏನು ಮಾಡ್ತೀವಿ, ಮನೆಯೊಳಗೆ ಏನೋ ಪ್ರೋಗ್ರಾಮ್ ನಡೀತಿರ್ತೀವಿ, ಅಂಥ ಟೈಮಲ್ಲಿ ನಾವು ಸ್ಕೂಲಿಗೆ ಹೋಗ್ತಿರ್ತೀವಿ. ಅವಾಗ ನಮ್ಮ ಪೇರೆಂಟ್ಸ್ ಕೇಳ್ತಾರೆ, ಏನು ಇವತ್ತು ಹೋಗಲೇಬೇಕೇನು, ಇವತ್ತೊಂದು ದಿವಸ ಬಿಟ್ಟು ನಡೆಯಲೇನು ಅಂತ ಕೇಳ್ತಾರಲ್ಲ, ಅನಿವಾರ್ಯ ಇದ್ದಾಗ. ಸೊ ಯಾವ ಥರ ಕೇಳಬೇಕು? ಮಸ್ಟ್ ಯು ಗೋ ನಾವ್ ಅಂತ. ಮಸ್ಟ್ ಯು ಗೋ ನಾವ್ ಅಂದ್ರೇನು, ನೀನೀಗ ಹೋಗಲೇಬೇಕೇನು ಅಂತ ಅರ್ಥ ಕೊಡುತ್ತೆ. ನೆಕ್ಸ್ಟ್ 29th ಎಕ್ಸಾಂಪಲ್, ನಿಜವಾಗಿಯೂ ನನಗೆ ಸಂತೋಷವಾಗಿದೆ. ಯಾರಾದರೂ ನಮಗೆ ಏನಾದರೂ ಗಿಫ್ಟ್ ಕೊಟ್ಟಾಗ ಅಥವಾ ಏನಾದರೂ ಹೆಲ್ಪ್ ಮಾಡಿದಾಗ, ಅಯ್ಯೋ ಭಾಳ ಸಂತೋಷ ಆಯ್ತು ರೀ, ನಿಮ್ಮಿಂದ ಸಂತೋಷ ಆಯಿತು ಅಂತ ಹೇಳ್ತೀವಲ್ಲ. ಯಾವ ಥರ ಹೇಳಬೇಕು ಇಂಗ್ಲೀಷ್ನಲ್ಲಿ? ಆಫ್ಕೋರ್ಸ್ ಐ ಆಮ್ ಹ್ಯಾಪಿ. ಆಫ್ಕೋರ್ಸ್ ಐ ಆಮ್ ಹ್ಯಾಪಿ ಅಂತ ಹೇಳಬೇಕು. ಲಾಸ್ಟ್ ಸೆಂಟೆನ್ಸ್, ನೀನು ಸುಮ್ಮನೆ ಇರ್ತೀಯಾ? ನಾವೇನೋ ಬರ್ತಾ ಇರಬೇಕಾದ್ರೆ ಯಾರಾದ್ರೂ ಡಿಸ್ಟರ್ಬ್ ಮಾಡ್ತಿರ್ತಾರೆ, ನೀವು ಸುಮ್ಮನೆ ಕೂಡ್ತೀಯಾ ಅಂತ ಕೇಳ್ತೀವಿ. ಅಥವಾ ನಾವು ಯಾರ ಜೊತೆ ಜಗಳ ಆಡ್ತಿರ್ಬೇಕಾದ್ರೆ ನಮಗೆ ಬಂದು ಮತ್ತೆ ನಮ್ಮ ಜೊತೆ ಯಾರು ಸಪೋರ್ಟ್ ಮಾಡ್ತಿರ್ತಾರೆ ನೋಡಿ, ಅಥವಾ ನಮ್ಗೆ ಹಿಡಿತಾ ಇರ್ತಾರೆ, ಕಂಟ್ರೋಲ್ ಮಾಡ್ತಾ ಇರ್ತಾರೆ, ನೀನು ಸುಮ್ಮನೆ ಇರ್ತೀಯಾ ಅಂತ ಬೈತೀವಲ್ಲ. ಸೊ ಯಾವ ಥರ ಹೇಳಬೇಕು? ವಿಲ್ ಯು ಪ್ಲೀಸ್ ಕೀಪ್ ಕ್ವೈಟ್ ಅಂತ ಹೇಳಬೇಕು. ಅಂದರೆ ನಾವು ಓದೋ ಟೈಮಲ್ಲಿ ಯಾರಾದರೂ ಗದ್ದಲು ಮಾತಾಡಿದ್ರು ನಾವು ಇದೇ ಹೇಳ್ತೀವಿ ನೋಡಿ, ಏನಂತ? ವಿಲ್ ಯು ಪ್ಲೀಸ್ ಕೀಪ್ ಕ್ವೈಟ್, ನೀನು ಸುಮ್ಮಿರ್ತೀಯಾ ಅಂತ ಹೇಳ್ತೀವಲ್ಲ. ಈ ಥರ ನಾವು ಪ್ರಶ್ನೆಗಳನ್ನ ಕೇಳಬೇಕು. ಸೊ ಇಲ್ಲಿವರೆಗೆ ನಾವು 30 ಡೈಲಾಗ್ಸ್ಗಳನ್ನು ಯಾವ ಥರ ಬರೀಬೇಕು ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಈ ಎಲ್ಲ ಸೆಂಟೆನ್ಸ್ಗಳನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಪರ್ ಡೇನ ನೀವು ವೀಡಿಯೋಗಳನ್ನ ಕಳಿಸ್ತಾ ಇರ್ತೀನಿ. ಸ್ಪೋಕನ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 14 ವೀಡಿಯೋಗಳನ್ನ ಮಾಡಿದ್ದೀನಿ. ಆ ಎಲ್ಲ ಡೈಲಾಗನ್ನು ಬರ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಪ್ರಾಕ್ಟೀಸ್ ಮಾಡಿ. ಸ್ಪೋಕನ್ ಇಂಗ್ಲೀಷ್ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್ ಯಾವ ಥರ ಭಾಷಾಂತರ ಮಾಡಬೇಕು, ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಅರ್ಥ ಆಗುತ್ತೆ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.